ಓಂ ಶಾಂತಿ. ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಒಂದು ಏರ್ಪಡಿಸಿರತಕ್ಕಂಥ ಒಂದು ಚಿತ್ರ ಪ್ರದರ್ಶನ. ಇಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಲ್ಲ, ಇವರಿಗೆ ಲಕ್ಷ್ಮೀನಾರಾಯಣ ದೇವಮಾನವರು ಅಂತ ಕರೀತಾರೆ. 5000 ವರ್ಷದ ಹಿಂದೆ ನಮ್ಮ ಭಾರತ ದೇಶ ವೈಕುಂಠ ರಾಮರಾಜ್ಯ ಆಗಿತ್ತು. ಅಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯಭಾರ ಇತ್ತು. ಅಲ್ಲಿ ಒಂದೇ ಭಾಷೆ, ಒಂದೇ ಕುಲ, ಒಂದೇ ಮತ, ಏಕತೆ ಅಂತಕ್ಕಂಥದ್ದಿತ್ತು. ಸಂಪೂರ್ಣ ಸುಖ, ಶಾಂತಿ, ನೆಮ್ಮದಿಯಿಂದೆಲ್ಲ ಇವರಿದ್ರೆ ಇದ್ದು. ಕಾಲ ಪರಿವರ್ತನೆ ಆಗಿ ಶುರುವಾಯಿತು. ಯುಗಗಳೆಲ್ಲ ಪರಿವರ್ತನೆ ಆಯಿತು. ಸತ್ಯುಗ ಇದ್ದದ್ದು ತ್ರೇತಾ ಆಯಿತು, ತ್ರೇತಾದಿಂದ ದ್ವಾಪರ, ದ್ವಾಪರದಿಂದ ಈಗ ಕಲಿಯುಗ ಬಂದಿದೆ. ಈ ಕಲಿಯುಗದಲ್ಲಿ ಏನಾಗಿದೆ ಅಂತಂದ್ರೆ ರಾವಣ ರಾಜ್ಯ ಆಗಿದೆ. ಈ ರಾವಣ ಅಂತಂದ್ರೆ 10 ತಲೆಯಿರುವಂಥ ವ್ಯಕ್ತಿ ಇಲ್ಲ. ಸ್ತ್ರೀಯರಲ್ಲಿ 5 ಕೆಟ್ಟ ಗುಣಗಳಿದ್ದಾವೆ: ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಪುರುಷನಲ್ಲೂ ಕಾಮ, ಕ್ರೋಧ, ಲೋಭ, ಮೋಹಂಕಾರ ಅಂತಕ್ಕಂಥ 5 ವಿಕಾರಗಳು. 5 ಸೇರಿಸಿದ್ರೆ 10. ಆ 10 ಕೆಟ್ಟು ಗುಣಗಳು ಇವತ್ತು ಜಗತ್ತನ್ನು ಆಳ್ತಾ ಇದ್ದಾವೆ. ಇದಕ್ಕೆ ರಾವಣ ರಾಜ್ಯ ಅಂತ ಕರೀತಾರೆ. ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ, ರೋಗಿಗಳಾಗಿದ್ದಾರೆ, ಅನೇಕ ಸಮಸ್ಯೆಗಳಿದ್ದಾವೆ, ಟೆನ್ಷನ್ ಮಾಡ್ಕೊಳ್ತಾರೆ ಅನ್ನೋಕ್ಕೆಲ್ಲ. ಹಾಗಾಗಿ ಪರಮಾತ್ಮ ಭಗವಂತ ಇಂಥ ಒಂದು ರಾಮ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರಿಲ್ಲ. ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಿರಾಕಾರಿ ಪರಂಜ್ಯೋತಿ ಪರಮಾತ್ಮ ನಮಗೆ ಮನುಷ್ಯನ ಒಂದು ಗುರಿ ಉದ್ದೇಶವನ್ನು ಹೇಳ್ಕೊಡ್ತಾ ಇದ್ದಾರೆ. ನರನಿಂದ ನಾರಾಯಣ, ನಾರಿಂದ ಶ್ರೀ ಲಕ್ಷ್ಮಿ ಆಗ್ತಕ್ಕಂಥ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಭಗವಂತ ಇಲ್ಲಿ ತಾವೆಲ್ಲ ನೋಡ್ತಾ ಇದ್ರಲ್ಲ, ಇವರಿಗೆ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರಲ್ಲ, ಇವರಿಗೆ ದೇವ ಮಾನವರು ಅಂತ ಕರೀತಾರೆ. ಇವರಲ್ಲಿ ದೈವಿ ಗುಣಗಳು, ಸದ್ಗುಣಗಳಿರೋದ್ರಿಂದ ಇವರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವೂ ಇತ್ತು. ಕಾಲ ಗತಿಸಿದಂತೆ ಏನಾಯಿತು ಅಂತಂದರೆ, ಈ ಯುಗಗಳೆಲ್ಲ ಪರಿವರ್ತನೆ ಆಗ್ತಾ 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 ಈಗ ಕಲಿಯುಗ ಬಂದಿದೆ. ಈ ಕಲಿಯುಗದಲ್ಲಿ ಈ ರಾವಣ ರಾಜ್ಯ ಇದೆ. ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ಇಂಥ ದುಃಖಿ ಪ್ರಪಂಚವನ್ನು, ಸಮಸ್ಯಾ ಪ್ರಪಂಚವನ್ನು, ರಾವಣ ರಾಜ್ಯವನ್ನು ಪರಿವರ್ತನೆ ಮಾಡಿ ಮತ್ತೆ ಸುಖಿ ರಾಜ್ಯವನ್ನಾಗಿ ಮಾಡಲಿಕ್ಕೋಸ್ಕರ ಭಗವಂತ ಈಶ್ವರಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಭಗವಂತ ಈಶ್ವರಿ ವಿಶ್ವವಿದ್ಯಾಲಯ ಮೂಲಕ ನಮ್ಮೆಲ್ಲರಿಗೂ ಮಾನವರಿಂದ ದೇವ ಮಾನವರಾಗ್ತಕ್ಕಂಥ ವಿದ್ಯೆಯನ್ನು ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಯಾರೋ ಅಭ್ಯಾಸ ಬಲದಿಂದ ಮನುಷ್ಯ ಏನು ಬೇಕಾರೋ ಆಗಬಲ್ಲ ಅಂತ. ಒಳ್ಳೆಯ ಗುಣಗಳನ್ನು ಅಭ್ಯಾಸ ಮಾಡಿದಾಗ ಒಳ್ಳೆಯವರಾಗ್ತೀವಿ, ಕೆಟ್ಟ ಗುಣಗಳನ್ನ ಅಭ್ಯಾಸ ಮಾಡಿದಾಗ ನಾವು ಕೆಟ್ಟವರಾಗ್ತೀವಿ. ಯಾವಾಗ ನಮ್ಮ ಜೀವನದಲ್ಲಿ ಒಳ್ಳೆಯ ಗುಣಗಳಿರ್ತವೆ, ಆವಾಗ ನಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಇರ್ತದೆ. ಹಾಗಾಗಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ನಮ್ಮೆಲ್ಲರಿಗೂ ಈ ಥರ ಮನುಷ್ಯರಿಂದ ದೇವ ಮಾನವರಾಗ್ತಕ್ಕಂಥ ವಿದ್ಯೆಯನ್ನು ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ನರನಿಂದ ನಾರಾಯಣ, ನಾರಿಂದ ಶ್ರೀಲಕ್ಷ್ಮಿ ಆಗ್ತಕ್ಕಂಥ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಅಂಥ ನಿರಾಕಾರಿ ಪರಂಜ್ಯೋತಿ ಪರಮಾತ್ಮ ಅವರು ಯಾರು ಅನ್ನುವಂಥ ವಿಚಾರವನ್ನು ಮುಂದಿನ ಚಿತ್ರದಲ್ಲಿ ನಾವೆಲ್ಲ ತಿಳ್ಕೊಳ್ಬೋದು.